ಹೆಚ್ಚೆಚ್ಚು ಇದು ಅಬ್ಸ್ಟ್ರಾಕ್ಟ್ ಇದೆ ಬೇಕಾದಷ್ಟು. ಓಂ ಪ್ರಿಯಪ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ಇವತ್ತು ಸುಧಾಮಂಗಲ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಒಂದೊಂದು ಸ್ಕಂದ ಕೊಟ್ಟು ಎಲ್ಲ ಸೇರಿಸ್ಬಿಡಿ ಸ್ವರಬೋಲದ್ದು ಅಂತ ಹೇಳಿಬಿಟ್ರೆ ಎಷ್ಟು ಕೆಲಸ ಎಲ್ಲ ಅದೇ ಮಾಡಿದ್ದೇ ಹೊರತು ಬೇರೆ ಕೆಲಸ ಕೊಡಿ. ಇಷ್ಟು ಒಬ್ಬರು ಮಾಡ್ಕೊಬನ್ನಿ, ಇನ್ನೊಬ್ಬರು ಚೆಕ್ ಮಾಡಬೇಕದ. ಯಾರೇ ಒಬ್ಬರು ಮಾಡಿದ್ರು ಕೂಡ ಅನೇಕ ಕಾರಣಕ್ಕೆ ಏನಾಗುತ್ತೆ, ಅದು ಪ್ರಮಾದದಿಂದ ಆಗಿರ್ಬೋದು. ಮತ್ತು ಇನ್ನೊಬ್ಬರಿಗೆ ಕೊಡಿ, ಫಸ್ಟ್ ಕ್ಲಾಸ ಹೊರಬರ್ಬೋದು. ಅವ್ನು ಮಾಡಿದ ತಕ್ಷಣ ಗೌರ್ಮೆಂಟ್ ಕೆಲಸದಲ್ಲಿ ಭಾರಿ ಫೈನ್ ಅದು. ಒಂದು ಕಮಿಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವ್ರು ಮೋಸ ಮಾಡ್ತಾರೆ ವಿಚಾರ ಅದು ಬೇರೆ, ಇವ್ರು ತಪ್ಪದು. ಬಟ್ ರೂಲ್ಸ್ ವೈಸ್ ತೊಗೊಂಡ್ರೆ ಹೇಗಿರುತ್ತೆ ಅದು? ಒಂದು ಕಮಿಟಿ ಆನ್ಸರಬಲ್ ಅವರು, ಅದಕ್ಕೊಬ್ಬ ಹೆಡ್ ಇರ್ತಾನೆ, ಇದು ಆನ್ಸರಬಲ್. ಆ ಥರ ಮಾಡ್ತಾರೆ. ನಮ್ಮಲ್ಲಿ ಯಾರೂ ಇದೇ ಇಲ್ಲ. ದೇವ್ರು ಬಂದರೂ ಕೇಳೋದಿಲ್ಲ, ನೀನೇ ಪ್ರೇರಣೆ ಮಾಡೋದು, ನಮ್ಮನ್ನೇನು ಕೇಳ್ತೀರೋ ಬೇಕಿಲ್ಲ. ಗೊತ್ತಾಯ್ತಾ? ಸರ್ವೇ ಓಂ ಶ್ರೀಯಪ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಅಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಯದೀಯಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತೆ ಸತತಂ ಮುಕ್ತಾಃ ಸಂಶ್ರಯೇ ತಂ ಶ್ರಿಯಃ ಪತಿಂ ಅಂತೇಳಿ. ಈಗ ಏನಾಯ್ತೀಗ? ಜೈನ ಮತದ ಮುಕ್ತಿಯ ಪರಿಕಲ್ಪನೆ ಖಂಡನೆ ಆಯಿತು. ಜೈನ ಮತದ ಮುಕ್ತಿಯ ಪರಿಕಲ್ಪನೆ ಮುಂದುಳಿದಿದ್ದು ಯಾವುದೀಗ? ಬೌದ್ಧ ಮತವನ್ನು ಹೇಳ್ತಾರೆ. ಏವಂ ಸ್ವಯಂ ವಿಷ್ಣುರ್ ಯದ್ಯಪೀಶೋ ಅಶೇಷವಿತ್ ಚಕಾರ ಸೌಗತ ಮತಂ. ಅವರು ಅದೇನು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ, ಜೈನರಿಗೂ ನಮಗೂ ಹೋಲಿಸ್ಬೇಡಿದ್ದೀವಿ. ಈಗ ಅವರು ಜೈನರು ಯಾರೋ ಒಬ್ಬನ ಪಾಲನೆ ಮಾಡ್ತಿದ್ದಾರೆ, ನಾವು ಹಾಗಲ್ಲ. ಬುದ್ಧ ವಿಷ್ಣು, ನೀವೊಬ್ಬ ವಿಷ್ಣುವೇ, ನಾವು ವೈಷ್ಣವರೇ. ನಾವು ಕೂಡ ಬೌದ್ಧ ಮತ ವೈಷ್ಣವ ಮತ ನಮ್ಮ ಪ್ರಕಾರ. ನೀವೇ ಒಪ್ಪಿದೆಯಲ್ಲ ಬುದ್ಧ ಅಂಥೇಳಿ, ಆದ್ದರಿಂದಲೇ ಅದನ್ನು ಒಪ್ಪಿದ್ರೆ ತಪ್ಪೇನಿದೆ ಈಗ ಅಂತ ಕೇಳ್ತಾರೆ. ಏವಂ ಸ್ವಯಂ ವಿಷ್ಣು ಯದ್ಯಪಿ ಈಶಃ ಅಶೇಷವಿತ್. ವಿಷ್ಣು ಸರ್ವಜ್ಞನಲ್ವಾ? ಹೌದು, ನೀವೇ ಒಪ್ತೀರಿ. ಸಮರ್ಥನಲ್ವಾ? ಹೌದು, ನೀವೇ ಒಪ್ತೀರಿ. ಪುಸ್ತಕ ಬರೆದಾರ ಒಪ್ತೀರಿ, ಹೇಳಿದಾರ. ಮತ್ತೆ ಮುಂದೆ ಯಾಕೆ ಒಪ್ಪಲ್ಲ ಹಾಗಿದ್ರೆ ಇಷ್ಟು ಒಪ್ಪಿದವರು ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇಳ್ತಾರೆ ಚಕಾರ ಸೌಗತ ಮತಂ. ಎಲ್ಲ ಕರೆಕ್ಟು, ಉದ್ದೇಶ ಮಾತ್ರ ಮೋಹಾಯೈವ ಚಕಾರಯತೆ. ಅವರೇ ಮಾಡಿರೋದು ಯಾತಕ್ಕೋಸ್ಕರ? ಮೋಹರಕ್ಕೆ ಮಾಡಿರೋದೇ ಹೊರತು ಯಾತಕ್ಕೆ ಮಾಡಿಲ್ಲ ಅದನ್ನು ತಾನೇ ಹೇಳಿಬಿಟ್ಟಿದ್ದಾರೆ. ನಾವು ಸೇರಿಸೋದು ನೋಟ್, ನಾವು ಬರೋದು ನೋಟ್ ಅಲ್ಲದು. ಯಾರು ಬರೋದು ನೋಟ? ದೈತ್ಯ ವಿಮೋಹಕ ನಿತ್ಯ ಸುಖ ಅದೇ ಆಚಾರ್ಯ ಹೇಳಿರೋ. ಆಚಾರ್ಯ ಶಾಸ್ತ್ರದ ವಿಚಾರ ಕೋಟ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ಮೂಲತಃ ಶಾಸ್ತ್ರ ಸಿದ್ಧವಾದ ವಿಚಾರ. ಆದ್ದರಿಂದ ಗೌರ್ಮೆಂಟೇ ಹೇಳಿದೆಯಲ್ಲ, ಇದು ನಾಟ್ ಅಕ್ಸೆಪ್ಟೆಡ್ ಅಂತೇಳಿ, ನಾನ್ ಅಫಿಲಿಯೇಟೆಡ್ ಅಂತ ಹೇಳಿಬಿಟ್ಟೆ ಡಿಕ್ಲೇರ್ ಮಾಡುತ್ತೆ. ನಾನ್ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ. ಅದು ನಾನ್ ಅಫಿಲಿಯೇಟ್ ಆಗಿರೋ ನಮಗೆ ಅಂತ ಹೇಳಿದ್ದಾರೆ. ಎಲ್ಲ ಪುರಾಣದಲ್ಲೂ ಬರುತ್ತದು. ಆದ್ದರಿಂದ ಸಮಸ್ಯೆ ಇಲ್ಲವೇ ಇಲ್ಲ. ಅಸುರಾಣಾಂ ಅಯೋಗ್ಯಾನಾಂ ವೇದ ಮಾರ್ಗೇ ಪ್ರವರ್ತತಾಂ. ಯಾರಿಗೆ ಮೋಹ ಮಾಡ್ತೀರಿ ಅಂದರೆ ಅಯೋಗ್ಯರವರು. ಯಾವುದಕ್ಕೆ? ವೇದ ಮಾರ್ಗದಲ್ಲಿ ಹೊರಗೆ ಸರಿ ಇಲ್ಲ. ಅಸುರಾಣಾಂ ಸ್ವರೂಪತಃ ಅಸುರರು, ಅದಕ್ಕೆ ಹಾಗಿದ್ದಾರೆ. ಅಥವಾ ಅಸುರಾಧಿಕಾರತ್ವಾತ್ ನ ಗ್ರಾಹ್ಯಂ ತನ್ಮತಂ ಕ್ವಚಿತ್. ಅದಕ್ಕೆ ಹೋಲ್ದಕ್ಕೆ ಅರ್ಹತೆ ಯಾರಿಗಿರೋದು? ಅದನ್ನು ಅವರಿಗೆ ಮಾತ್ರ ಹೊರತು ನಮಗಿಲ್ಲ. ಅದ್ರ ಒಪ್ಲಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಹಸುರು ಅಂದರೆ ಅವರೆಲ್ಲ ನೀವೇ ಹೆಸರು ಅಂತ ಹೇಳ್ತಾರೆ. ಹಾಗೆ ಅವರು ತಮಗೆಲ್ಲ ಕಳ್ತಾನೆ ಹಾಗೆ. ನನಗಲ್ಲ, ಇದು ತಪ್ಪು ಮಾಡಿದ್ರೆ ಹೇಳಿ ಏನಂತ ನನಗಲ್ಲ ಉಳಿದವರಿಗೆ ತಿಳ್ಕೊತಾರಲ್ಲ, ಹಾಗೆ ಅವು ಒಪ್ಕೊಡೋದಿಲ್ಲ ಅವರು. ಅಥವಾ ಅಸುರಾಧಿಕಾರತ್ವ ನಗ್ರಾಹ್ಯಂ ತನ್ಮತಂ ಕ್ವಚಿತ್ ಯಥಾ ಅಪ್ರಾಮಾಣಿಕತ್ವ ಜೈನ ಮತಂ ನ ಗ್ರಾಹ್ಯಂ ಏವಂ ತನ್ಮತಂ ಸೌಗತ ಮತಂ ಕ್ವಚಿತ್ ಗ್ರಾಹ್ಯಂ ನ ಭವತಿ ನನು ಪರಮಾಪ್ತೇನ ಬುದ್ಧರೂಪಿಣ ವಿಷ್ಣುನಾ ಕೃತಮಿದಂ ಕಥಂ ನ ಗ್ರಾಹ್ಯಮಿತ್ಯತ ಉಕ್ತಂ ಸ್ವಯಮಿತಿ. ಅದೆಲ್ಲ ಕರೆಕ್ಟೇ. ಅದು ಬರೆದಿರೋದ ಮೋಹಾಯ ಅಲ್ಲ, ಮೋಹಾಯೈವ. ಮೋಹಕ್ಕೋಸ್ಕರನೇ ಮಾಡಿರೋದಾದ್ದರಿಂದ ಬೇರೆ ದಾರಿ ಇಲ್ಲ. ಯಸ್ಮಾದ್ ಅಸುರಾಣ ಮೋಹಾಯೈವ ತಚ್ಚಕಾರ ಅಥವಾ ಅಸುರಾಧಿಕಾರತ್ವಾತ್ ನ ಗ್ರಾಹ್ಯಂ ಅಧಿಕ್ರಿಯಂತೆ ಅಧಿಕಾರ. ಅದಕ್ಕೆ ಅದು ಓದಕ್ಕೆ ಎಲಿಜಿಬಲ್ ಅವರೇ ಹೊರತು ಉಳಿದವರಲ್ಲ. ಏತದುಕ್ತಂ ಭವತಿ. ಯದ್ಯಪಿ ಭಗವಾನ್ ಬುದ್ಧ ಪಟುಕರ್ಣ ತತ್ವಜ್ಞಾನವಂಶ್ಚ ಶ್ರುತ್ಯಾದಿಸಿದ್ಧ
ವಕ್ತಾನುಕೂಲ ಏನು ಬೇಕು ಎಲ್ಲ ಅವರಲ್ಲಿದೆ, ಆ ಬಗ್ಗೆ ಅಬ್ಸಲ್ಯೂಟಲ್ಲಿದೆ, ಯೋಚನೆ ಮಾಡೋಂಗಿಲ್ಲ. ಗ್ರಂಥಕರಣಾದೇವ ವಿವಕ್ಷುಶ್ಚ, ಗ್ರಂಥನೂ ಉಪದೇಶ ಮಾಡ್ತಾನೆ. ನೈತಾವತಾಪ್ಯಾಪ್ತಃ ವಿಪ್ರಲಂಬಕತ್ವ ಯಥೋಕ್ತಂ ತತಃ ಖಲು ಸಂಪ್ರವೃತ್ತೆ ಸಮೋಹಾಯ ಸ್ವರದ್ವಿಷಾಂ ಬುದ್ಧೋ ನಾಮ್ನಾ ಜಿರಸುತಃ ಕೀಟಕೇಶು ಭವಿಷ್ಯತಿ. ತುಂಬ ಜನ ಏನು ಅಪ್ಲಿಕೇಶನ್ ಮಾಡ್ತಾರೆ ಗೊತ್ತಾ, ಈ ಮೋಹ ಅಂಬೋದು ಆ ಬದ್ಧಾಚಾರದ ಕಲ್ಪನೆ. ಹಸುರ ಮೋಹ ಅಂತ ಪದ ಉಪಯೋಗಿಸ್ಬಿಟ್ಟಿದ್ದಾರಲ್ಲ, ಅವ್ರು ಕಲ್ಪನೆ ಮಾಡಿದ್ದಾರೆ, ಇದೆಲ್ಲ ಕೊಡ್ತಾರೆ. ಭಾಗವತದ ವಾಕ್ಯ ಮೋಹ ಸಮೋಹಾಯ ಸುರದ್ವಿಷಾಂ, ಆಚಾರ್ಯ ಮಾತಲ್ಲ ಇದು, ಭಾಗವತ ವಾಕ್ಯ ಕೋಟೇಶನ್ ಇದು. ಹಸುರಾಯದ ಫಸ್ಟ್ ಬಂದುಬಿಟ್ಟಿದೆ. ಆದ್ದರಿಂದ ಹಸುರ ಮೋಹನ ಅಂಬೋದು ಯಾವ ಕಲ್ಪನೆ ಅಲ್ಲ, ಜೀವತ್ರೈವಿಧ್ಯ ಯಾವುದು ಕಲ್ಪನೆಗಳಲ್ಲ. ಹೇಳಿದ್ದನ್ನು ಆಚಾರ್ಯ ನೀಟಾಗಿ ಹೇಳಿ ನಮ್ಮ ಒಂದೇ ಕಡೆ ಕಲೆಕ್ಟ್ ಮಾಡಿಕೊಟ್ಟು ಕನ್ವಿನ್ಸ್ ಮಾಡೋದಿದ್ದೀವಿ, ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೊರತು ಕ್ರಿಯೇಟ್ ಮಾಡಿದ್ದಲ್ಲ. ಇದು ಅತಸ್ತದುಕ್ತಂ ಮೋಕ್ಷಸ್ವರೂಪಂ ಹೇಯಮಿತಿ. ಆದ್ದರಿಂದ ಅದನ್ನು ಅವರೇ ಹೇಳಿದ್ರು ಕೂಡ ಏನು ಮಾಡಿಕೊಡೋದು, ಚತುಷ್ಪ್ರಕಾರಂ ಗ್ರಾಹ್ಯವಲ್ಲ ಅಂತ ಹೇಳ್ತಾರೆ. ಅದು 4 ಮತ ಇದೆ, 4 ಭಾಗ. ಅದಕ್ಕೆ 4 ಭಾಗ ಬೌದ್ಧ ಮತ ಇದೆ ಅಂತ ಅರ್ಥ ಏನು, ಹೊಂದಾಣಿಕೆ ಇಲ್ಲ ಅಂತ ಅರ್ಥ. ಹೊಂದಾಣಿಕೆ ಇದ್ದರೆ 4 ಭಾಗ ಹಾಕಬೇಕಾಗಿತ್ತು. ಅದು 4 ಭಾಗ ಹಂಚ್ಕೊಬಿಟ್ರು ಅಂತ ಕೇಳಿದ್ರೆ ಎಲ್ಲ ಒಂದಿದ್ರೆ ಹಂಚ್ಕೋತಾ ಇರಬೇಕು. ಅವರು ಹಂಚ್ಕೊಂಡ್ರೆ ಡಿವೈಡ್ ಆಗಿದ್ದಾರೆ ಅಂತ ಅರ್ಥ. ಬುದ್ಧಿ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಅರ್ಥ. ಅದರಲ್ಲೇ ನಮ್ಮಲ್ಲಿ ಮತಭೇದ ಇದೆ ಹೊರತು ಮತಭೇದ ಬಂದಿಲ್ಲ ಈವರೆಗೂ. ಇನ್ಮೇಲೆ ಅದು ಶುರುವಾಗ್ತಿದೆ, ಈಗಾಗಲೇ ನಿಧಾನ ಶುರು ಮಾಡ್ತಿದ್ದಾರೆ. ಆದರೆ ಅದು ಈವರೆಗೂ ಆ ಹೆಸರು ಕೂಡ ಬಂದಿಲ್ಲ. ಶೂನ್ಯಂ ವಿಜ್ಞಾನಮೇಕಲಂ, ಶೂನ್ಯಂ ವಿಜ್ಞಾನಂ ಏಕಲಂ ಅನುಮೇಯ ಬಹಿಸ್ತತ್ವಂ ತಥಾ ಪ್ರತ್ಯಕ್ಷ ಬಾಹ್ಯಗಂ ಇತಿ. ಶೂನ್ಯಂ ವಿಜ್ಞಾನಮೇಕಲಂ, ಶೂನ್ಯಂ ಅವ್ರು ಒಂದೇ ಹೇಳ್ತಾರೆ. ಒಂದು ಶೂನ್ಯವಾದಿಗಳು, ವಿಜ್ಞಾನವಾದಿಗಳು, ಈಗ 4 ಜನದ ಬಗ್ಗೆ ಹೇಳ್ತಾರೆ. ಅವರಿಗೆ 4ಆಗಿ ಒಡೆದು ಹೋಗಿಬಿಟ್ಟಿದೆ ಅದು. ಅದರಷ್ಟಲ್ಲೇ ಅದ್ವೈತದಲ್ಲಿ 3 ಭಾಗ ಇದೆ, ವಿಶಿಷ್ಟಾದ್ವೈತದಲ್ಲಿ 2 ಭಾಗ ಇದೆ. ಸಾಂಖ್ಯರಲ್ಲಿ 2 ಇದ್ದಾರೆ, ಮತ್ತು ಮೀಮಾಂಸಕರಲ್ಲಿ 3 ಜನ ಇದ್ದಾರೆ ತಿಳಿತಾ. ಬೌದ್ಧರಲ್ಲಿ 4 ಜನ ಇದ್ದಾರೆ. ಜೈನರಲ್ಲೂ ಕೂಡ ಶ್ವೇತಾಂಬರ ದಿಗಂಬರ ಅವರಲ್ಲಿ 2 ಗುಂಪಿದ್ದಾರೆ. ಇಷ್ಟು ಎಲ್ಲ ಒಡೆದು ಹೋಗಿಬಿಟ್ಟಿವೆ ಮತಗಳು. ಒಡೆದು ಮತ್ತೆ ಗಲಾಟೆ ಮಾಡಿಕೊಂಡು ಕೂತಾರೆ. ನಿಮ್ಗೆ ಗಲಾಟೆ ಬಿಡಿಸ್ತೇವೆ ಅಂತ ಹೇಳ್ತಾ ತಾವೇ ಗಲಾಟೆ ಮಾಡ್ಕೊಂಡು ಕೂತಿದ್ದಾರೆ. ನಮ್ಮಲ್ಲಿ ಮಾತ್ರ ಬಂದೇ ಇಲ್ಲ. ಪ್ರೊಟೆಕ್ಟ್ ಮಾಡಬೇಕದನ್ನು. ಇತ್ತೀಚೆಗೆ ಸ್ವಲ್ಪ ಕೆಟ್ಟದಾಗ್ತಾ ಇದೆ, ಭಾಳ ಆಶ್ಚರ್ಯ. ಇತಿ ವೈಭಾಷಿಕರು, ಸೌತ್ರಾಂತಿಕರು, ಮತ್ತು ಶೂನ್ಯವಾದಿಗಳು, ಮತ್ತು ವಿಜ್ಞಾನವಾದಿಗಳು 4 ಪಂಗಡ ಇದೆ ಅವರಲ್ಲಿ. ಅವರೊಬ್ಬರು ಖಂಡನೆ ಮಾಡ್ತಾರೆ, ಬರೀ ಇದು ಮಾಡೋದಿಲ್ಲ. ಅವರು ತಪ್ಪು ಅಂತ ಹೇಳ್ತಾರೆ. ಆಶ್ಚರ್ಯ. ಅದಕ್ಕೆ ನಾವೇನು ಮಾಡಬೇಕು ಈಗ, ಇವರು ತಪ್ಪು ಇವ್ರು ತಪ್ಪು, ಇವೆಲ್ಲ ತಪ್ಪಿದೆ ವಾರ, ಬೇರೆ ಕಡೆ ಹೋಗ್ತೀವಿ ಅಂದರೆ ಮುಗಿದೋಗ್ತಾರೆ. ಇಷ್ಟಾದರೂ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದರೆ ಅದಕ್ಕೆ ಕಲಿಯುಗ ಅಂತ ಹೇಳ್ತಾರೆ. ತತ್ರತು ಯೇ ಶೂನ್ಯಂ ವದಂತಿ ಅಜ್ಞಾನ ಮೋಹಿತಾ ತೇ ಮೋಕ್ಷಂ ತಾದೃಶಂ ಬ್ರೂಯು ನಿಶ್ಯಂಕಂ ಮಾಯಿನೋ ಯಥಾ. ಅದಕ್ಕೆ ಅವರು ಶೂನ್ಯವಾದಿಗಳು ಅಂದರೆ ಏನು, ಮೋಕ್ಷನೂ ಶೂನ್ಯನೇ. ಅದು ಬಿಕಮಿಂಗ್ ಏನದು, ಜೀರೋ ಆಗಿಬಿಟ್ರೆ ಅದೇ ಮೋಕ್ಷ. ಜೀರೋ ಈಗ ಆಗಿದ್ದಾರಲ್ಲ, ಆಸ್ತಿಗೆ ಸಿಕ್ಕಾಡ್ಕೊಬಿಡು, ಓ ನೀನು ಮೋಕ್ಷ ಆಯ್ತು ಬಿಡೋದು, ಏನು ಮಾಡೋದಕ್ಕೆ ಈಗ ಎಲ್ಲ ಪಾಪರಾಗಿಬಿಡ್ತಾರೆ. ನೀನು ಮೋಕ್ಷ ಸಿಕ್ಕಿದೆ, ವೆರಿ ಗ್ರೇಟ್ ಅಂತ ಹೇಳ್ತಾರೆ ಯಾರು. ಎಷ್ಟು ಮೂರ್ಖರಿದ್ದಾರೆ ಅಂದರೆ ಆಶ್ಚರ್ಯ, ಭಾಳ ಆಶ್ಚರ್ಯ. ತನ್ನ ಶೂನ್ಯ ಆಗಲಿಕ್ಕೆ ಯಾಕೆ ಟ್ರೈ ಮಾಡ್ತಾನೆ ಮನುಷ್ಯ? ಈ ಮತ್ತೆ ಶೂನ್ಯ ಆಗಲಿಕ್ಕೆ, ಸಾಯಲಿಕ್ಕೆ ಇಷ್ಟಪಡೋದು, ಶೂನ್ಯ ಆಗಲಿಕ್ಕೆ ಇಷ್ಟಪಡ್ತಾನೆ. ತತ್ರತು ಯೇ ಶೂನ್ಯಂ ವದಂತಿ ಅಜ್ಞಾನಮೋಹಿತಾ ತೇ ಮೋಕ್ಷಂ ತಾದೃಶಂ ಬ್ರೂಯು ನಿಶ್ಯಂಕಂ. ಒಂದು ನೋಡ್ಸಿರಿ, ಮಾಯಿನೋ ಯಥಾ. ಮಾಯಾವಾದಿಗಳು ಹಾಗೆ, ಇವರು ಹಾಗೇನೆ. ವೈದಿಕ ಬ್ರ್ಯಾಂಡ್ ಇದೆ, ಅವ್ರು ಬ್ರ್ಯಾಂಡ್ ಇಲ್ಲ. ವೈದಿಕ ಬ್ರ್ಯಾಂಡ್ನಲ್ಲಿ ಬಂದರು, ಅವರು ನಾನ್ ವೈದಿಕರಲ್ಲಿ ಬಂದರು ಅಷ್ಟೇ ಹೊರತು ವೈದಿಕರೆಲ್ಲ ನಂಬಳಕ್ಕೆ ಒಂದು ಅನುಕೂಲ ಆಯ್ತು ಅಷ್ಟೇ. ಅದರಿಂದ ಬ್ರ್ಯಾಂಡ್ ಉಪಯೋಗಿಸೋ ಉದ್ದೇಶನೇ ಅದಕ್ಕೆ. ತತ್ರತು ಯೇ ಶೂನ್ಯಂ ವದಂತಿ ಅಜ್ಞಾನ ಮೋಹಿತ. ನಿಮ್ಮ ಮತದ ಬಗ್ಗೆ ಬ್ರ್ಯಾಂಡ್ ಅದು. ನಾವು ಇರ್ತಲ್ಲ ಈಗ ಮೆಟೀರಿಯಲ್ ಬಗ್ಗೆ ಬ್ರ್ಯಾಂಡ್ ಇರುತ್ತಲ್ಲ, ಬ್ರ್ಯಾಂಡ್ ಪ್ರಕಾರ ಹೋಗ್ಬಿಡ್ತಾರೆ. ತೇ ಮೋಕ್ಷಂ ತಾದೃಶಂ ಬ್ರೂಯು ನಿಶ್ಯಂಕಂ ಮಾಯಿನೋ ಯಥಾ. ತೇಷು ಚತುರ್ಷು, ಒಬ್ಬನಿದ್ದಾನೆ ಶೂನ್ಯವಾದಿ ಇದ್ದಾರೆ. ಶೂನ್ಯ ಅಂದರೆ 2 ವಿಷಯ. ಇದಕ್ಕೂ ಮಾಯಾವಾದಕ್ಕೂ ಸಾಮ್ಯ ಇದೆ. ಸ್ಪೆಸಿಫಿಕ್ಕಾಗಿ ಯಾವುದ್ರ ಜೊತೆಗಿದೆ, ಶೂನ್ಯವಾದ ಜೊತೆಗಿದೆ. ಅದಕ್ಕೇನೆ ಏನಂತ ಹೇಳಿದ್ರಲ್ಲಿ, ಏನಂತ ಹೇಳಿದ್ರಲ್ಲಿ, ಪ್ರಚ್ಛನ್ನ ಬೌದ್ಧರು ಅಂದರೆ ಪ್ರಚ್ಛನ್ನ ಈ ಶೂನ್ಯವಾದಿ ಬೌದ್ಧರು ಸೇರಿಸ್ಕೊಂಡು, ಪ್ರಚ್ಛನ್ನ ಶೂನ್ಯವಾದಿ ಬೌದ್ಧರು. ಅದಕ್ಕೆ ಹೇಳಿದ್ರೆ ಏನಂತ ಹೇಳಿದ್ರೆ, ಬ್ರಹ್ಮ ಶೂನ್ಯ, ಬ್ರಹ್ಮ ಶೂನ್ಯ, ಬ್ರಹ್ಮ ಈಕ್ವಲ್ ಮಾಡಿದರು. ವಿಜ್ಞಾನ ಬ್ರಹ್ಮ ಮಾಡಿದರು, ಶೂನ್ಯ ಬ್ರಹ್ಮ ಈಕ್ವಲ್ ಮಾಡಿದರು. ಆದ್ದರಿಂದ ಅತಿ ಬೌದ್ಧ ಮತಕ್ಕೆ ಹತ್ತಿರ, ಅತಿ ಹತ್ತಿರ ಅಂತ ಹೇಳಿದರೆ ಶೂನ್ಯವಾದಕ್ಕೆ ಭಾರಿ ಹತ್ತಿರ ಅಂತ ಅರ್ಥ. ತೇಷು ಚತುರ್ಷು ಚ ಶೂನ್ಯಮೇವ ತತ್ವಂ ವದಂತಿ ತೇ ಮಾಯನಾ ಯಥಾಭೂತಂ ಮೋಕ್ಷಂ ಅಚಕ್ಷತೆ. ಇವರು ನಿರ್ಗುಣ ಬ್ರಹ್ಮೈಕ್ಯ ಅಂದ್ರೆ ಬಂದರೆ, ಶೂನ್ಯವಾದ ಅಂದರೆ ವ್ಯತ್ಯಾಸ ಏನಿದೆ? ಗುಣವಿಲ್ಲದ ವಸ್ತು ಅಂದರೆ ಏನದು? ಶೂನ್ಯ. ವ್ಯತ್ಯಾಸ ಬರಲೇ ಇಲ್ಲಲ್ಲ. ನಾವು ಅವ್ರು ನಿರ್ಗುಣ ಅಂತಾರೆ, ಶೂನ್ಯ ಅಂತೀವಿ, ಹೆಸರು ವ್ಯತ್ಯಾಸ ಇದೆ ಅಷ್ಟೇ. ಹೆಸರು ವ್ಯತ್ಯಾಸ ವಸ್ತುವಿನ ವ್ಯತ್ಯಾಸಕ್ಕೆ ಕಾರಣ ಆಗೋದಿಲ್ಲ.
ಇವತ್ತು ಟೇಬಲ್ ಚೇರು ಇಬ್ಬರು ಕರೆದು ಬಿಟ್ರೆ ಟೇಬಲ್ ಆಗೋದು, ಚೇರ್ ಆಗೋದಿಲ್ಲ, ಟೇಬಲ್ಲೇ ಆಗಿಲ್ಲ. ಇವರು ತಪ್ಪು ಕರೀತಾರೆ ಅಂತ ಆಗುತ್ತೆ ಹೊರತು ಬೇರೆ ಅಲ್ಲ. ಕಿಂಚಿನ್ ಮುಕ್ತ್ಯವಸ್ಥಾಯಾಮಾತ್ಮ ಆತ್ಮೀಯವಥಾಪಿವ. ಅವ್ರ ವಾದ ಏನಂದರೆ ಮುಕ್ತಿ ಅವಸ್ಥೆಯಲ್ಲಿ ಆತ್ಮ ಇದೇನೇನೂ ಇಲ್ಲ. ಮುಕ್ತಿ ಅವಸ್ಥೆಯಲ್ಲಿ ನಥಿಂಗ್ ಆತ್ಮೀಯಂ ಅಥಾಪಿವ ಏಕಸ್ಮಿನ್ ಸಂಸ್ಕೃತೇರ್ ಮುಕ್ತೆ ನ ಕಿಂಚಿದ್ ಅವಶಿಷ್ಯತೆ. ಅದಕ್ಕೆಲ್ಲ ನಾನು ಪ್ರಶ್ನೆಗಳಿಗೆ ಕೇಳ್ತಾರೆ. ನಾಳೆ ಇಲ್ಲಿ ಏನು ಕೇಳ್ತಾರೆ ಅದೇ ಪ್ರಶ್ನೆ ಕೇಳ್ತಾರೆ. ಹಾಗಿದ್ರೆ ಆತ್ಮ ಎಷ್ಟು ಒಬ್ಬನಿದ್ದಾನೆ, ಎಷ್ಟು ಜನ ಇದ್ದಾರಪ್ಪ, ಶೂನ್ಯ ಆಗ್ತಾರೆ ಅಂದಮೇಲೆ ಎಲ್ಲ ಏನರ್ಥ? ಎಲ್ಲ ಹೋದಾಗಾಯ್ತು. ಆತ್ಮ ಹೋಗೋದು ಅಂತ ಹೇಳಿದರೆ ಅವರು ಆತ್ಮ ಹೋಗೋದು, ಇವರು ಆತ್ಮ ಹೋಗೋದು. ಹೆಸರು ಬೇರೆ, ಆತ್ಮ ಅಂತಾರೆ, ಇವ್ನಂತಾರೆ ಅಷ್ಟೇ. ಐಕ್ಯ ಅಂತಾರೆ, ಶೂನ್ಯ ಭಾವ ಅಂತಾರೆ, ಬ್ರಹ್ಮಭಾವ ಅಂತಾರೆ. ವ್ಯತ್ಯಾಸ ಏನಾಗಲೇ ಇಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲ ಕಡೆ ವಿಮರ್ಶೆ ಮಾಡ್ತಾರೆ. ಮೋಕ್ಷದ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ವಿಮರ್ಶೆ ಮಾಡ್ತಾರೆ. ಮುಕ್ತಿ ಕಾನ್ಸೆಪ್ಟ್ ಮಾತ್ರ ಮಾಡೋದು ವಿಶೇಷ.